ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಪುರಸಭೆಯ ಮುಖ್ಯ ಅಧಿಕಾರಿಗಳ ಕುಂದಗೋಳ, ತಾಳಿಕೋಟ, ರೋಣ, ಗಜೇಂದ್ರಗಡ, ಯಲಬುರ್ಗಾ, ಕಲಘಟಗಿ, ನರೇಗಲ್ ಮುಖ್ಯ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಚಂದ್ರಕಾಂತ್ ವಿ ಕುಲಕರ್ಣಿ ಇವರ ವಯೋನಿವೃತ್ತಿ ಸಮಾರಂಭವನ್ನು ಇಲಾಖೆ ಸಿಬ್ಬಂದಿ ವರ್ಗದವರು ಹಾಗೂ ಕುಟುಂಬ ವರ್ಗದವರಿಂದ ಅದ್ದೂರಿಯಾಗಿ ನೆರವೇರಿಸಿದರು. ವಯೋನಿವೃತ್ತಿ ಅಭಿನಂದನಾ ಸಮಾರಂಭ ಶ್ರೀ ಪಾಂಡುರಂಗ ದೇವಸ್ಥಾನ ಗಜೇಂದ್ರಗಡ ನೆರವೇರಿತು. ಶ್ರೀ ಚಂದ್ರಕಾಂತ್ ವಿ ಕುಲಕರ್ಣಿ ಇವರು 40 ವರ್ಷಗಳ ಕಾಲ ಸುದೀರ್ಘ ವಯೋನಿವೃತ್ತಿಯನ್ನು ಹೊಂದಿರುತ್ತಾರೆ. ತನ್ನಿಮಿತ್ತವಾಗಿ ದಿನಾಂಕ 7/6/2026 ರವಿವಾರದಂದು ಸತ್ಯನಾರಾಯಣ ಪೂಜೆಯೊಂದಿಗೆ ಅಭಿನಂದನಾ ಸಮಾರಂಭ ಹಾಗೂ ಸಂತೋಷಕೂಟವನ್ನು ಏರ್ಪಡಿಸಲಾಯಿತು. ಶ್ರೀಮತಿ ವೈಷ್ಣವಿ ಕಿರಣ್ ಜೋಶಿ, ಕುಮಾರಿ ಪಾವನಿ ಚಂದ್ರಕಾಂತ್ ಕುಲಕರ್ಣಿ, ಭುಜಂಗರಾವ್ ಭಟ್ ಜೋಶಿ, ಡಾಕ್ಟರ್ ಅರುಣಾ ಜೋಶಿ, ಉಮೇಶ್ ಕುಲಕರ್ಣಿ, ಚಿದಂಬರ ಕುಲಕರ್ಣಿ, ಕಿರಣ್ ಜೋಶಿ, ಪ್ರಶಾಂತ್ ಜೋಶಿ, ತುಳಸಾ ಕುಲಕರ್ಣಿ, ಗಜೇಂದ್ರಗಡ ಹಾಗೂ ರೋಣದ ಪುರಸಭೆ ಸಿಬ್ಬಂದಿ ವರ್ಗದವರು ಈ ವಯೋನಿವೃತ್ತಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದು, ಚಂದ್ರಕಾಂತ್ ಕುಲಕರ್ಣಿ ಅವರ ಸೇವೆ ಕುರಿತು ಸಿಬ್ಬಂದಿಗಳು ಅವರ ಕಾರ್ಯವನ್ನು ಶ್ಲಾಘನೀಯ ವ್ಯಕ್ತಪಡಿಸಿದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, NKS TV4. ಹಾಗೂ ಮತ್ತು ಎಲ್ಲ ನಮ್ಮ ಬಂಧು ಬಳಗದವರು ಹಾಗೂ ನಮ್ಮ ರೋಣ ಪಟ್ಟಣದಿಂದ ಪುರಸಭೆಯಿಂದ ಬಂದಂಥ ರಾಜು ಮಾಳ್ಯದವರು, ನೋಡುವವರು, ಜಯಶ್ರೀಯವರು, ನಮ್ಮ ಮಾಧ್ಯಮದವರು ಹಾಗೂ ನಮ್ಮ ಊರು ಮಾಸ್ತರ್ ಮತ್ತು ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ, ಅದೇ ನಮಗೆ ವಿದ್ಯಾರ್ಥಿ ಜೀವನದೊಳಗೆ ಕಲಿತಂಥ ನಮ್ಮ ಕ್ಲಾಸ್ಮೇಟ್ಗಳು ಇಂದಿರಾ ಅವರು ಟೀಚರ್ ಹಾಗೆ ಮತ್ತು ಇಂಥ ಎಲ್ಲ ವ್ಯಕ್ತಿಗಳನ್ನು ನಾನು ಇವತ್ತಿಗೆ ನಮ್ಮ ಜೀವನದೊಳಗೆ ನೋಡ್ಕೊಂಡು ಬಂದಿದ್ದೇನೆ. ಸಣ್ಣ ಮಕ್ಕಳು ಕರ್ಕೊಂಡು ಬಂದು ಹೆಚ್ಚಿನ ವಿದ್ಯಾಭ್ಯಾಸ ನೋಡುವಾಗ ನಾವು ಮುಗಿಸಿದ್ದೀವಿ ಹಾಗೂ ಅನ್ಯಮನೇಶ್ವರ ಕಾಲೇಜುಗಳು ಮುಗಿಸಿದ್ದೀವಿ ಮತ್ತು ಯೂನಿವರ್ಸಿಟಿ ಕಾಲೇಜುಗಳು ಸಹಿತವಾಗಿ ನಾನು ವಿದ್ಯಾಭ್ಯಾಸ ಮುಗಿಸಿ ಡಿಗ್ರಿ ಮುಗಿಸ್ಕೊಳ್ತೀನಿ. ಅದರಂತೆ ನಮ್ಮ ರೋಣ ಪಟ್ಟಣದೊಳಗೆ ನಾನು ಹೆಚ್ಚಾಗಿ ಸೇವೆ ಸಲ್ಲಿಸಿದ್ದು 1985ರಿಂದ ನನಗೆ ಕಲಿಯುವತ್ತರೊಳಗೆ ಏನೋ ಒಂದು ಆಕಸ್ಮಿಕವಾಗಿ ದೊಡ್ಡ ರಾಜಕೀಯ ಮಂದಿದ್ರು ಸಹಿತವಾಗಿ ಎಲ್ಲ ರಾಜಕೀಯವರು ನನ್ನ ಹೊಂದಾಣಿಕೆ ಇತ್ತು. ಆ ಟೈಪ್ ನಾನು ನೋಡಿಕೊಂಡು ಯಾರಿಗೂ ತೊಂದರೆ ಆಗದಂಗೆ ನೋಡ್ಕೊಂಡು ಬಂದದ್ದು ಕಲಿಸಿದ್ದು ನಾವು ರೋಣ. ನನಗೆ ಪಟ್ಟಣದೊಳಗೆ ಕಲಿಸಿದ್ದು ರೋಣ ಮುನ್ಸಿಪಾಲ್ಟಿಯಿಂದ ನಾನು ಹೆಚ್ಚಿನ ಆಸಕ್ತಿಯಿಂದ ಕಲಿತದ್ದು ರೋಣದಲ್ಲಿ. ರೋಣದಿಂದ ನಮ್ಮ ನೆರೆಯವರು ಗಜೇಂದ್ರಗಡ, ರೋಣಗಳು, ತಾಳಿಕೋಟೆ, ಹಂಗೆ ಲಾಸ್ಟ್ ಕುಂದಗೋಳ, ಯಲಬುರ್ಗಾಗಳು ಇವೆಲ್ಲ ಮಾಡ್ಕೊಂಡು ಬಂದಿದ್ದೆ. ನನ್ನ ಜೀವನದೊಳಗೆ ನೌಕರಿಯೊಳಗೆ ಅನೇಕ ಅಡೆತಡೆಗಳು ಮಾತ್ರ ಭಾಳ ಬಂದರು ನಾನು ಅದನ್ನು ಎದುರಿಸ್ಕೊಂತಾನೆ ಹೋಗಿದ್ದೀನಿ. ಅದು ನನ್ನಿಂದ ಏನೋ ತೊಂದರೆಗಳು ಬಂದರೂ ಸಹಿತ ನಾನು ಯಾರಿಗೂ ಹೇಳಿಲ್ಲ, ಯಾರು ರಾಜಕೀಯವ್ರಿಗೂ ಹೇಳಿಲ್ಲ, ಯಾರು ಇದಕ್ಕೂ ಹೇಳಿಲ್ಲ, ನಮ್ಮ ಮನೆತನದವ್ರಿಗೂ ಹೇಳಿಲ್ಲ. ನನಗೆ ಈಗ ತೊಂದರೆ ಆಗತ್ತಂತೂ ಹೇಳಿಲ್ಲ. ನಾನು ಇನ್ನೂವರೆಗೂ ಎಂತಿಂತ ದೊಡ್ಡ ಇವರು ಸಹಿತವಾಗಿ ನಾನು ನನ್ನ ಇದ್ರೊಳಗೆ ಮಾಡ್ಕೊತ ಬಂದಿದ್ದೀನಿ. ಅದರ ಅದೇ ಸಾಹಸದೊಳಗೆ ನಾನು ಇವತ್ತಿಗೂ ಯಾವುದೇ ತೊಂದರೆ ಆಗದೆ ನಮ್ಮ ಸಿಬ್ಬಂದಿಗಳನ್ನು ಸಹಿತ ಕಾಯ್ಕೊಂಡು ಬಂದಿದ್ದೇನೆ. ಅವ್ರಿಗೂ ತೊಂದರೆ ಕೊಟ್ಟಿಲ್ಲ, ನಾನು ಯಾವ ಸಿಬ್ಬಂದಿಗಳಿಗೂ ತೊಂದರೆ ಮಾಡಿಲ್ಲ. ನಮ್ಮ ಕುಂದಗೋಳದೊಳಗಾತು, ತಾಳಿಕೋಟೆ ಒಳಗಾತು, ರೋಣ, ನೆರೆಗಳು, ಗಜೇಂದ್ರಗಡ ಎಲ್ಲೂ ನಾವು ಯಾವ ಸಿಬ್ಬಂದಿಗಳಿಗೂ ಇವತ್ತಿಗೂ ಯಾವುದೂ ದೋಖ ಮಾಡಿಲ್ಲ. ಆ ಟೈಮ್ ನಾವು ಉಂಟು ಮಾಡ್ಕೊಳ್ಳೋದಕ್ಕೆ ನನಗೆ ಎಲ್ಲರ ಗೌರವ ಕೊಡಲಿಲ್ಲ. ಎಲ್ಲ ಕಡೆ ಗೌರವ ಸಿಕ್ಕತ್ತೆ. ನಾನು ಯಾವುದೇ ಎಲ್ಲೂ ನಮಗೆ ಯಾವುದೂ ಇದನ್ನು ಮಾಡಿಲ್ಲ ಅನ್ನೋದು ಇಂತಿಂತ ಮಾಡಿಲ್ಲಪ್ಪ ಅನ್ನೋದಿಲ್ಲ. ಮಂದಿನ ಎಲ್ಬುರ್ಗದವರು ಬಂದರು, ಅವರು 8 ಮಂದಿ ಬಂದವರು ಇವತ್ತು ಬರೋದಾಗೋದು ಅಂತೇಳಿ ನೀನು ಹೇಳಿ ಅವರ ಶಾಲೆ ಮಾಡಿ ಪಾಪ ಬಂದು ಮಾಡಿ ಅಲ್ಲಿಂದ ಬಂದು ಹೋದ್ರು. ಅದು ಹಿಂಗೆ 6 ತಿಂಗಳು ಮಾಡಿದ್ದೆ ನಾನು. 6 ತಿಂಗಳು ಮಾಡಿದ್ರೆ ಅಲ್ಲಿಯವರೆಲ್ಲ ಬಂದಿದ್ದೆ ನಾನು. ಯಾಕೆ ಅಷ್ಟೇ ನಾನು ಅವ್ರಿಗೆ ಸರ್ಕಾರಗಳನ್ನು ಸಹಿತವಾಗಿ ಏನೋ ಪೇಮೆಂಟ್ ನಮ್ಮಲ್ಲಿ ಆ ಟೈಮ್ಗಳು ಪಗಾರ ಆಗ್ತಿದ್ದಿಲ್ಲ. 8 ದಿವಸಕ್ಕೊಮ್ಮೆ ಇದು 8 ತಿಂಗಳು 10 ತಿಂಗಳು ಪಗಾರ ಹೋಗ್ತಿತ್ತು. ನಮ್ಮದು ಗೌರ್ಮೆಂಟ್ ಪಗಾರ ಇದ್ದಿಲ್ಲ. ಅವಾಗ ಎಷ್ಟೊತ್ತಿಗೆ ವಸೂಲಿ ಮಾಡ್ಕೊಂಡು ಕೊಡ್ಬೇಕು. ನಾನು ರೋಣದಾಗ ಒಂದು ಚೆಕ್ ಕೊಟ್ಟರೆ ಇವತ್ತು ನಾನು ಚೆಕ್ ಕೊಟ್ಟರೆ ಈ ದೀಪಾವಳಿ ಕೊಟ್ಟರೆ ಮುಂದಿನ ದೀಪಾವಳಿ ತನಕ ಚೆಕ್ ಅದೇ ರನ್ ಆಗ್ತಿದ್ದು ಹೋಗಿ 10 ಮಂದಿ ಕೊಟ್ಟರೆ 10 ತಿಂಗಳು ಹೋಗ್ಬೋದು ಆ ಚೆಕ್. ಹಂಗೆ ಅದು ಮತ್ತು ಬೇರೆ ಹೋಗೋದಿಲ್ಲ. ಯಾರು ಕಿರಾಣಿಗೆ ಹೋಗ್ತಾರೆ ಅಲ್ಲೇ ಕೊಡ್ಬೇಕು, ನಾನು ಅಲ್ಲೇ ಕಳಿಸಿ ಕೊಡ್ಬೇಕು ಅವ್ರಿಗೆ ಮತ್ತು ಆ ರೂಪಾಯಿ ಮುಟ್ಟಿಸ್ಬೇಕು. ಈ ಟೈಪ್ ಪರಿಸ್ಥಿತಿ ಒಳಗೆ ನಮ್ಮ ನೌಕರಿ ಜೀವನವೂ ಭಾಳ ಕಷ್ಟಿತ್ತು. ಈಗೆಲ್ಲ ನೀವು ಅನುಕೂಲತೆ ನಾವು ಮಾಡಿದಂಥ ಭಯಂಕರ ಕಷ್ಟ ಇತ್ತು. ಆ ಟೈಮ್ಗಳಿಗೆ ಏನೋ ಇದುವರೆಗೂ ನಮಗೆಲ್ಲ ಸೌಕರ್ಯಗಳನ್ನು ಕೊಟ್ಟು ಸರ್ಕಾರದಿಂದ ಎಲ್ಲ ಇದು ಮಾಡಿ ಯಾವುದೇ ತೊಂದರೆ ಆಗದಂಗೆ ಎಲ್ಲ ರಾಜಕೀಯ ಒಳಗೆ ದೊಡ್ಡ ರಾಜಕೀಯ ಒಳಗೆ ನಾನು ಪಾರಾಗಿ ಬಂದಿದ್ದೀನಿ. ಯಾವುದೇ ರೀತಿ ತೊಂದರೆ ಆಗದಂಗೆ ಅದೇ ನಮ್ಮ ಇದ್ರೊಳಗೆ
ಕಲ್ಗಡಿ ಹಾಕಿದಾಗ ಅಟ್ರಾಸಿಟಿ ಕೇಸ್ ಮಾಡಿದ್ರು ನಮ್ಮ ಮೇಲೆ ಅಲ್ಲಿ. ಅದೇ ಫಸ್ಟ್ ನನಗೂ ಗೊತ್ತಿಲ್ಲ, ಅವನು ಏನು ಗೊತ್ತಿಲ್ಲ, ಮುಂದುವರೆ ನಮಗೂ ಗೊತ್ತಿಲ್ಲ. ಎರಡು ಕಡೆ ಐದನೇ ತಾರೀಕು ಹೇಳಿದ್ದೀನಿ, 8ನೇ ತಾರೀಕಿಗೆ ಆರ್ಡರ್ ಬರೋದು, 8ನೇ ತಾರೀಕು ಅಲ್ಲಿ ಹೇಳಿದ್ದೀನಿ. ಅದು ನೋಡಿಬಿಟ್ರೆ ಕಾಲಿಟ್ರೆ ರಾವ್ ಅದು ಅಂತ ನೋಡಿಬಿಟ್ರೆ ಅದು ನಾವು ನೋಡಿದ್ರೆ ಮಾಡ್ಬೋದು ಹಂಗದು. ಅವು ಅಷ್ಟು ಡೇಂಜರ್ ಆಗುತ್ತೆ. ಅದನ್ನ ಮತ್ತೆ ಹೊಳ್ಳಿ ಅದನ್ನ ಏನೋ ಮಾಡಿ ನಮ್ಮ ಕಡೆ ಕುಂದ್ಕೊಂಡೋಗ ನಾನು ರಾತ್ರಿ 12 ಗಂಟೆ 1 ಗಂಟೆ ತನಕ ಲೆಕ್ಕ ಕಾಲ ಬರೆದಿದ್ದೆ. ಅದ್ರ ಬಗ್ಗೆ ಏನು ಹೋಗಿ ನಿಂತು ಕೂಡ ಪ್ರಾರ್ಥನೆ ಮಾಡಿದ್ರು, ಚಿದಂಬರ ನೀವು ನನಗೇನು ಆಜ್ಞೆ ಮಾಡ್ತೀರಿ ನಾನು ನನಗೆ ಕೊಡ್ತೀನಿ ಅಂತ ಹೇಳಿದ್ರು. ಆಗ ಮಹಾಸ್ವಾಮಿ ಏನು ಆಜ್ಞೆ ಮಾಡಿದಂದ್ರೆ ಒಂದು ಮನೆ ಕಟ್ಟಿಸ್ಕೊಡು ಅಂತ ಹೇಳಿ ಆಜ್ಞೆ ಮಾಡಿದ್ರು. ಆಗ ನಾವೇನು ಇವತ್ತು ಅಲ್ಲಿ ಟಿವಿ ಇಡ್ತೀವಿ, ನಾವು ಕೂಡ್ತೀವಲ್ಲ, ಆ ಮನೆ ಕಟ್ಟಿಸ್ಕೊಂಡು ಇವರು ಅಜ್ಜನ ಕಳಿಸ್ಬಿಡ್ತಾರೆ. ಈ ಕುಲಕರ್ಣಿ ಬಂಧುಗಳಿಂದ ನಿವೃತ್ತಿ ಪ್ರಯುಕ್ತವಾಗಿರುವಂತಹ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಬಂಧು ಮಿತ್ರರಿಗೆ ಸ್ವಾಗತವನ್ನು ಕೋರ್ತೇನೆ. ಎಲ್ಲರಿಗೂ ಕುಲಕರ್ಣಿ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ. ಈಗಾಗಲೇ ಇಂದಿನ ಕಾರ್ಯಕ್ರಮದ ಕೇಂದ್ರ ऑफिस विषय ನಾನು ಹೇಳ್ತಾ ಇದ್ದೆ. ಯಾಕಂದ್ರೆ ನಾವು ಮೈಕ್ ಸಮೀಪ ರಿಲೇಟಿವ್ ಅಂತ ಹೇಳಿ ಭಾಳ ಸಂಭಾಷಿಸಿದ್ದಾರೆ. ಇಷ್ಟೇ ಹೇಳ್ಬೋದು. ಅವ್ರು ಯಾವ್ಯಾವ ಸಂಪರ್ಕ ಬಂದಾಗ ದುಡಿತ ರಕ್ಷಿಸ್ಕೊಂಡಾರ ಅವರು ಸಂವಾದ ಮಾಡಿಸಿದ್ದಾರೆ. ಈಗ ಇಷ್ಟು ದಿವಸ ಅವರು ಊರು ಬಿಡೋದು ಭಾಳ ಕಠಿಣ ಇತ್ತು. ಈಗ ರಿಟೈರ್ ಆದ್ಮೇಲೆ ಹೋಟೆಲ್ ಹೋಗ್ಬಿಟ್ಟು ಎಲ್ಲ ಹೋಟೆಲ್ ಅಥವಾ ತೀರ್ಥ ಯಾತ್ರೆ ನಾವು ಸಫಲ ಮಾಡ್ತೀವಿ. ಯಾಕಂದ್ರೆ ಅವ್ರು ಒಬ್ಬರೇ ಅಡ್ಡಾಡೋರು. ಈಗ ಎಲ್ಲ ಕಡೆ ಎಲ್ಲ ಊರು ಬರಲು ಅವರು ರಿಟೈರ್ಮೆಂಟ್ ಲೈಫ್ ಚೆನ್ನಾಗಾಗಲಿ, ಹೆಲ್ತ್ ಚಲೋ ಉಳಿಲಿ.